ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗುರು ಫೈನಲಿ ವಿರಾಟ್ ಕೊಹ್ಲಿ ಏನ್ ಗುರು ಕನ್ಸಿಸ್ಟೆಂಟ್ ಆಗಿ 2 ಸೆಂಚುರಿ ನಾವು ಹೊಡೆದಿದ್ದಾರೆ. ಯಪ್ಪ ಏನ್ ಫಾರ್ಮ್ ಅಲ್ಲಿ ಇದಾರೆ ಗುರು. ಭಾನುವಾರ ಒಂದು ಸೆಂಚುರಿ ಹೊಡೆದ್ರು, ಇವತ್ತು ಬುಧವಾರ ಒಂದು ಸೆಂಚುರಿ ನಾವು ಹೊಡೆದಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಒಂಥರ ಮತ್ತೆ ರೆಡ್ ಡಾಟ್ ಫಾರ್ಮಿಗೆ ಬಂದಿದ್ದಾರೆ ಗುರು. 2016-2017 ಅಲ್ಲಿ ಯಾವ ರೀತಿ ಒಂದು ಒಳ್ಳೆಯ ಫಾರ್ಮ್ ಅಲ್ಲಿ ಇದ್ರು, ಆ ರೀತಿ ಮತ್ತೆ ಒಂದು ಒಳ್ಳೆಯ ಫಾರ್ಮ್ ಗೆ ಬಂದಿದ್ದಾರೆ ಗುರು. ಏನ್ ಗುರು ಫಿಟ್ನೆಸ್, ಅದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಎಲ್ಲ ನಮ್ ವಿರಾಟ್ ಕೊಹ್ಲಿ ಅವ್ರದ್ದು ಪಕ್ಕಾ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಗುರು. ಇದೇ ತರ ಎಲ್ಲ ಆಡಿದ್ರೆ 2027 ವರ್ಲ್ಡ್ ಕಪ್ ವಿರಾಟ್ ಕೊಹ್ಲಿ ಅವ್ರು ಮಾತ್ರ ಪಕ್ಕಾ ಕನ್ಫರ್ಮ್ ಆಡ್ತಾರೆ ಗುರು. ಬೇಕಾದ್ರೆ ಇನ್ನೆಲ್ಲಾರು ಒಂದ್ ಕಡೆ ಬರ್ದಿಡ್ಕೋಬಿಡಿ. ನೋಡಿ ಗುರು, ಬರೀ 90 ಬಾಲ್ಗೆ 100 ರನ್ ಹೊಡೆದಿದ್ದಾರೆ. ಓಡಿಐಲಿದೆ ಸಾಕ್ ಗುರು. 100+ ಸ್ಟ್ರೈಕ್ ರೇಟ್ ಇದ್ರು. ಟೀಮ್ ಸ್ಕೋರ್ 300 ಮೇಲೆ ಹೋಗುತ್ತೆ. ಇವಾಗ ಗುರು ನಾನ್ ವಿಡಿಯೋ ಮಾಡ್ತಿರುವಾಗ ಸ್ಕೋರ್ ಬಂದು 39 ಓವರ್ಗೆ 284 ರನ್ ಹೊಡೆದಿದ್ದಾರೆ. 3 ವಿಕೆಟ್ ಹೋಗಿದೆ. ಮತ್ತೆ ನಮ್ಮ ಋತುರಾಜ್ ಗಾಯಕ್ವಾಡ್ ಅವರು ಸಹ ಅದ್ಭುತವಾದ ಶತಕನ ಹೊಡೆದಿದ್ದಾರೆ ಗುರು. ಬಟ್ ವಿರಾಟ್ ಕೊಹ್ಲಿ ಏನ್ ಗುರು, ಅದು ಕನ್ಸಿಸ್ಟೆನ್ಸಿ ಆಗಿ 2 ಸೆಂಚುರಿ ಆ ತರ ಎಲ್ಲ ಹೊಡೆಯೋದು ಒಂಚೂರು ಕಷ್ಟ ಇರತ್ ಗುರು. ಬಟ್ ಓಡಿಯಲ್ಲಿ ನಾನೇ ಕಿಂಗು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಕ್ರಿಕೆಟ್ಗೆ ಕಿಂಗು ಗುರು. ಮತ್ತೆ ನನ್ನನ್ನು ಯಾಕೆ ಕಿಂಗ್ ಅಂತ ಕರೀತಾರೆ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಮತ್ತೆ ನಮ್ ಋತುರಾಜ್ ಗಾಯಕ್ವಾಡ್ ಅವರು ಸಹ ಸಖತ್ತಾಗಿ ಆಡಿದ್ದಾರೆ ಗುರು. ನೋಡ್ಬೇಕು ಗುರು ಈ ಒಂದು ಮ್ಯಾಚ್ ಏನಾಗತ್ತೆ ಅಂತ. ಗೊತ್ತಿಲ್ಲ, ಯಾಕಂದ್ರೆ ಸೌತ್ ಆಫ್ರಿಕಾದವ್ರು ಹೊಡಿಬೋದಲ್ಲ, ಏನೇ ಆದ್ರು ಹೇಳಕ್ಕಾಗಲ್ಲ. ಲಾಸ್ಟ್ ಮ್ಯಾಚ್ ಬಾಯಿಗೆ ಬರ್ಸಿರ್ಲಿಲ್ವಾ ಸೌತ್ ಆಫ್ರಿಕಾದವರು, ಯಾರಿಗ್ ಗೊತ್ತು ಏನಾಗತ್ತೆ ಅಂತ. ನೋಡೋಣ ಗುರು. ಇದು ಒಂಥರ ಫುಲ್ ಖುಷಿಯಾಗಿ ಹೋಯ್ತು, ಅದರಿಂದ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ನ ಮಾಡ್ತೀನಿ, ಇಲ್ಲ ನಾಳೆ ಏನಾದ್ರು ನೋಡೋಣ, ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.